ಚುನಾವಣೆಯ ದಿವಸದಿಂದ ನಾವು ಈ ವಿಚಾರವನ್ನು ಹೇಳ್ತಾನೆ ಬಂದಿದ್ದು. ರಾಜ್ಯ ಮತ್ತು ರಾಷ್ಟ್ರದ BJP ನಡವಳಿಕೆ ಬಗ್ಗೆ ನನಗೆ ಅಸಮಾಧಾನ ಇಲ್ಲ. ಜಿಲ್ಲೆ ಮತ್ತು ಕ್ಷೇತ್ರದಲ್ಲಿ BJP ನಡೆಯುವಂಥ ರೀತಿ ಬಗ್ಗೆ ನನಗೆ ಭಾಳ ದೊಡ್ಡ ಅಸಮಾಧಾನ ಇದೆ. ನನ್ನನ್ನು ಸೋಲಿಸೋದಕ್ಕೆ ಸಾಕಷ್ಟು ದೊಡ್ಡ ಪ್ರಯತ್ನ ಮಾಡಿದ್ದ ವಿಷಯವನ್ನು ಅಂದೇ ಪ್ರಸ್ತಾಪ ಮಾಡಿದ್ದೇನೆ. ಅದನ್ನು ಅರ್ಥಕೊಂಡ ಮೇಲೆ 5-6 ಮಂದಿಗೆ ಅವರು ಅಮಾನತು ಕೂಡ ಮಾಡಿದರು. ಅಮಾನತ್ತು ಅವರೇ ಮಾಡಿದರು, ಅಮಾನತ್ತನ್ನು ಅವರೇ ರದ್ದು ಮಾಡಿದರು. ಯಾಕೆ ಅಮಾನತ್ತು ಮಾಡಿದರು, ಯಾಕೆ ರದ್ದು ಮಾಡಿದರು, ಈ ಎರಡೂ ವಿಷಯವೂ ಎಲ್ಲೂ ಚರ್ಚೆ ಆಗಲಿಲ್ಲ. ಆವತ್ತಿನ ಇವತ್ತು ತನಕ ಹೇಳ್ತಾನೆ ಬಂದಿದ್ದೇನೆ, ಯಾವ ನ್ಯಾಯಕ್ಕಾಗಿ ಯಾವ ತಪ್ಪು ಮಾಡ್ತಾರೆ ಅವ್ರ ತಪ್ಪಿಗೆ ಸಂಪೂರ್ಣವಾದಂಥ ವಿನಾಯಿತಿಯನ್ನು ನೀಡಿ ನಮ್ಮಿಂದ ಏನಾದರೂ ಒಂದು ಸಣ್ಣ ಲೋಪದೋಷ ಆದರೆ ಅದನ್ನೇ ದೊಡ್ಡ ವೈಭವೋಪೇರಿತವನ್ನು ಮಾಡಿರ್ತಕ್ಕಂಥ ಕ್ರಮ ಇದೆಯಲ್ಲ, ಇದನ್ನು ಯಾವ ಕಾರಣಕ್ಕೂ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅವ್ರ ಮೇಲೆ ಅವ್ರಿಗೆ ಉತ್ತರ ಕೊಡಬೇಕಾಗತ್ತೆ. ವಿರೋಧಿ ಪಕ್ಷ ನಾಯಕರಾಗಿ ಅದೆಲ್ಲಕ್ಕಿಂತ ಹೆಚ್ಚು ನಮ್ಮ ಶಾಸಕಾಂಗ ಪಕ್ಷ ನಾಯಕರಾಗಿ ಶಾಸಕರನ್ನು ಕಂಟ್ರೋಲ್ ಇಟ್ಕೊಳ್ಬೇಕಾಗಿತ್ತು ಅವ್ರ ಕರ್ತವ್ಯ. ಆ ಕಾರಣಕ್ಕಾಗಿ ಅವ್ರು ನಮ್ಮ ಮೇಲೆ ಕ್ರಮ ತಗೊಳ್ತಾ ಹೇಳಿದ್ದಲ್ಲಿ ತಪ್ಪೇನಿಲ್ಲ, ಸರಿಯಾದಂಥ ಮಾತನ್ನೇ ಹೇಳಿದ್ದೆ. ನಾನು BJP ಶಾಸಕನಾಗಿದ್ದೇನೆ, BJP ನಿಂತೇನೆ, ಬಿಡ್ತೇನೆ. ನನಗಾಗಿರ್ತಕ್ಕಂಥ ಭಾವನೆಗಳನ್ನು ನನ್ನ ಕಡೆ ಹಂಚ್ಕೊಂಡಿದ್ದೀನಿ. ಒಂದು ಮಾತು ಹೇಳ್ತೀನಿ, ಯಾವ ಶಕ್ತಿಯನ್ನು ಏನೂ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಪಕ್ಷಕ್ಕೆ ಎಲ್ಲವೂ ಅವಶ್ಯಕತೆ, ಪಕ್ಷಕ್ಕೆ ಯಾವ ಅನಿವಾರ್ಯ ಅಲ್ಲ. ಈ ಎರಡು ಸಂಗತಿಗಳ ಬಗ್ಗೆ ನನಗೆ ಆಯಿತು. ಚುನಾವಣೆಯ ದಿವಸದಿಂದ ನಾವು ಈ ವಿಚಾರವನ್ನು ಹೇಳ್ತಾನೆ ಬಂದಿದ್ದು. ರಾಜ್ಯ ಮತ್ತು ರಾಷ್ಟ್ರದ BJP ನಡವಳಿಕೆ ಬಗ್ಗೆ ನನಗೆ ಅಸಮಾಧಾನ ಇಲ್ಲ. ಜಿಲ್ಲೆ ಮತ್ತು ಕ್ಷೇತ್ರದಲ್ಲಿ BJP ನಡೆಯುವಂಥ ರೀತಿ ಬಗ್ಗೆ ನನಗೆ ಭಾಳ ದೊಡ್ಡ ಅಸಮಾಧಾನ ಇದೆ. ನನ್ನನ್ನು ಸೋಲಿಸೋದಕ್ಕೆ ಸಾಕಷ್ಟು ದೊಡ್ಡ ಪ್ರಯತ್ನ ಮಾಡಿದ್ದ ವಿಷಯವನ್ನು ಅಂದೇ ಪ್ರಸ್ತಾಪ ಮಾಡಿದ್ದೇನೆ. ಅದನ್ನು ಅರ್ಥಕೊಂಡ ಮೇಲೆ 5-6 ಮಂದಿಗೆ ಅವರು ಅಮಾನತು ಕೂಡ ಮಾಡಿದರು. ಅಮಾನತ್ತು ಅವರೇ ಮಾಡಿದರು, ಅಮಾನತ್ತನ್ನು ಅವರೇ ರದ್ದು ಮಾಡಿದರು. ಯಾಕೆ ಅಮಾನತ್ತು ಮಾಡಿದರು, ಯಾಕೆ ರದ್ದು ಮಾಡಿದರು, ಈ ಎರಡೂ ವಿಷಯವೂ ಎಲ್ಲೂ ಚರ್ಚೆ ಆಗಲಿಲ್ಲ. ಆವತ್ತಿನ ಇವತ್ತು ತನಕ ಹೇಳ್ತಾನೆ ಬಂದಿದ್ದೇನೆ, ಯಾವ ನ್ಯಾಯಕ್ಕಾಗಿ ಯಾವ ತಪ್ಪು ಮಾಡ್ತಾರೆ ಅವ್ರ ತಪ್ಪಿಗೆ ಸಂಪೂರ್ಣವಾದಂಥ ವಿನಾಯಿತಿಯನ್ನು ನೀಡಿ ನಮ್ಮಿಂದ ಏನಾದರೂ ಒಂದು ಸಣ್ಣ ಲೋಪದೋಷ ಆದರೆ ಅದನ್ನೇ ದೊಡ್ಡ ವೈಭವೋಪೇರಿತವನ್ನು ಮಾಡಿರ್ತಕ್ಕಂಥ ಕ್ರಮ ಇದೆಯಲ್ಲ, ಇದನ್ನು ಯಾವ ಕಾರಣಕ್ಕೂ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅವ್ರ ಮೇಲೆ ಅವ್ರಿಗೆ ಉತ್ತರ ಕೊಡಬೇಕಾಗತ್ತೆ. ವಿರೋಧಿ ಪಕ್ಷ ನಾಯಕರಾಗಿ ಅದೆಲ್ಲಕ್ಕಿಂತ ಹೆಚ್ಚು ನಮ್ಮ ಶಾಸಕಾಂಗ ಪಕ್ಷ ನಾಯಕರಾಗಿ ಶಾಸಕರನ್ನು ಕಂಟ್ರೋಲ್ ಇಟ್ಕೊಳ್ಬೇಕಾಗಿತ್ತು ಅವ್ರ ಕರ್ತವ್ಯ. ಆ ಕಾರಣಕ್ಕಾಗಿ ಅವ್ರು ನಮ್ಮ ಮೇಲೆ ಕ್ರಮ ತಗೊಳ್ತಾ ಹೇಳಿದ್ದಲ್ಲಿ ತಪ್ಪೇನಿಲ್ಲ, ಸರಿಯಾದಂಥ ಮಾತನ್ನೇ ಹೇಳಿದ್ದೆ. ನಾನು BJP ಶಾಸಕನಾಗಿದ್ದೇನೆ, BJP ನಿಂತೇನೆ, ಬಿಡ್ತೇನೆ. ನನಗಾಗಿರ್ತಕ್ಕಂಥ ಭಾವನೆಗಳನ್ನು ನನ್ನ ಕಡೆ ಹಂಚ್ಕೊಂಡಿದ್ದೀನಿ. ಒಂದು ಮಾತು ಹೇಳ್ತೀನಿ, ಯಾವ ಶಕ್ತಿಯನ್ನು ಏನೂ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಪಕ್ಷಕ್ಕೆ ಎಲ್ಲವೂ ಅವಶ್ಯಕತೆ, ಪಕ್ಷಕ್ಕೆ ಯಾವ ಅನಿವಾರ್ಯ ಅಲ್ಲ. ಈ ಎರಡು ಸಂಗತಿಗಳ ಬಗ್ಗೆ ನನಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.